ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರಿಗೆ ಮೇಯ್ನ್ ಆಗಿರುವಂತಹ ಡೌಟ್ಸ್ ಬಂದು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಬಂದು ವಾಮಿಟಿಂಗ್ ಸೆನ್ಸೇಷನ್ ಇರೋದಿಲ್ಲ ಕೆಲವ್ರಿಗೆ, ಆ್ಯಂಡ್ ನೆಕ್ಸ್ಟು ತಲೆ ಸುತ್ತು ಇರೋದಿಲ್ಲ, ಆ್ಯಂಡ್ ನೆಕ್ಸ್ಟು ಬಸ್ರಿ ಬೈಕೆ ಮೇಯ್ನ್ ಆಗಿ ಬೈಕೆ ಇರೋದಿಲ್ಲ, ಒಂದು 4-5 ತಿಂಗಳಾದ್ರೂ ಹೊಟ್ಟೆ ಬಂದಿರಲ್ಲ. ಸೊ ಇಂಥವೆಲ್ಲ ಆಗೋವಾಗ ಏನಾಗುತ್ತೆ ಅಂದರೆ ಖಂಡಿತವಾಗ್ಲೂ ನಾವು ಬಂದು ಇವಾಗ ಪ್ರೆಗ್ನೆಂಟ್ ಆಗಿದ್ದೀವಾ ಇಲ್ವಾ ಅನ್ನೋ ಡೌಟ್ಸು ತುಂಬ ಜನರಿಗಿರುತ್ತೆ. ಈಗ ಪ್ರೆಗ್ನೆನ್ಸಿ ಅಂದ್ರೆ ನಾವು ಟಿ ವಿಗಳಲ್ಲಿ ನೋಡ್ಕೊಂಬಂದಿರೋದೇನು ವಾಮಿಟ್ ಮಾಡೋದು, ಇಲ್ಲ ತಲೆ ಸುತ್ತು ಬರೋ ಥರನೋ, ಇಲ್ಲ ಏನೋ ಒಂದು ಸಿಂಪ್ಟಮ್ಸ್ ಇದ್ದೇ ಇರುತ್ತೆ. ಕೆಲವ್ರಿಗೆ ಸಿಂಪ್ಟಮ್ಸ್ ಲೆಸ್ ಆಗಿರ್ತಾರೆ. ಜಸ್ಟು ಡೇಟ್ಸ್ ತಳ್ಳಿ ಹೋದಾಗ ಚೆಕ್ ಮಾಡೋವಾಗ ಯೂರಿನ್ ಟೆಸ್ಟಲ್ಲಿ ಗೊತ್ತಾಗುತ್ತೆ, ಆಮೇಲೆ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ, ಸ್ಕ್ಯಾನಿಂಗಲ್ಲಿ ಐಡೆಂಟಿಫೈ ಆಗುತ್ತೆ, ಬೇಬಿ ಹಾರ್ಟ್ ಬೀಟ್ ಗೊತ್ತಾಗುತ್ತೆ, ಬೇಬಿ ಗ್ರೋತ್ ಚೆನ್ನಾಗಿದೆ. ಬಟ್ ಕೆಲವ್ರಿಗೆ ಪ್ರೆಗ್ನೆಂಟ್ ಆಗಿದೀವೋ ಇಲ್ವೋ ಅನ್ನೋ ಥರನೇ ಇರುತ್ತೆ ಲೈಫ್ ಸ್ಟೈಲು. ಏನಂತಂದರೆ ಎಲ್ಲರಿಗೂ ಈ ಥರ ಆಗಬೇಕು ಅನ್ನೋದೇನಿಲ್ಲ. ತುಂಬ ಜನರಲ್ಲಿ ಏನಾಗುತ್ತೆ ಅಂದರೆ ಹಾರ್ಮೋನ್ ವೇರಿಯೇಷನ್ ಜಾಸ್ತಿ ಆಗುತ್ತೆ, ಅದರಿಂದನೇ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಆಗೋದು, ಮತ್ತು ಬಂದು ತಲೆ ಚಕ್ಕರ್ ಬರೋದು, ಸುಸ್ತಾಗೋದು, ಮತ್ತು ಕೆಲವ್ರಿಗೆ 3 ಮಂತ್ಗೆ ಲೈಟಾಗಿ ಹೊಟ್ಟೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ, ಕೆಲವ್ರಿಗೆ 5th ಮಂತಲ್ಲಿ ಕಾಣಿಸ್ಕೊಳ್ಳುತ್ತೆ, ಕೆಲವ್ರಿಗೆ 5th ಮಂತ್ ಆದರೂ ಕೂಡ ಪ್ರೆಗ್ನೆನ್ಸಿ ಇದೀವೋ ಇಲ್ವೋ ಅನ್ನೋ ಥರ ಹೊಟ್ಟೆ ಇರುತ್ತೆ, ಕೆಲವ್ರಿಗೆ 9th ಮಂತ್ ಆಗಿದ್ರೂ ಕೂಡ ಒಂದು 6th ಮಂತ್ ಥರ ಹೊಟ್ಟೆ ಇರುತ್ತೆ. ಸೊ ಇದೆಲ್ಲನೂ ಬಂದು ಒಂದು ರೀತಿ ಪರ್ಸನ್ ಟು ಪರ್ಸನ್ ವೇರಿಯೇಷನ್ ಆಗುತ್ತೆ. ಸೊ ನೀವು ಪ್ರೆಗ್ನೆನ್ಸಿ ಆಗಿದ್ದೀರಾ ಅಂದರೆ ಎಲ್ಲರಿಗೂ ವಾಮಿಟಿಂಗ್ ಇರಬೇಕು, ಎಲ್ಲರಿಗೂ ತಲೆ ಸುತ್ತಿರಬೇಕು, ಮತ್ತು ಬಂದು ವಾಕರಿಕೆ ಅನ್ನೋದು, ಯಾವುದು ಊಟ ಇಷ್ಟ ಆಗದೆ ಇರೋದು, ಇಂಥವೆಲ್ಲ ಆಗಬೇಕು ಅನ್ನೋದೇನಿಲ್ಲ. ಕೆಲವರಂತೂ ಚೆನ್ನಾಗಿ ಊಟ ಮಾಡ್ತಾರೆ, ಚೆನ್ನಾಗಿ ಖುಷಿಯಾಗಿರ್ತಾರೆ, ಎಂಡ್ ಆಫ್ ಡೆಲಿವರಿವರೆಗೂ ಅಂಥ ಸಿಂಪ್ಟಮ್ಸ್ ಕೆಲವ್ರಿಗೆ ಇರೋದೇ ಇಲ್ಲ. ಸೊ ಇದೆಲ್ಲನೂ ಅವರ ಒಂದು ದೇಹದ ದಾಡ್ಯದ ಮೇಲೆ ಹೋಗುತ್ತೆ, ಹಾರ್ಮೋನ್ಸ್ಗಳ ಮೇಲೆ ಪರಿಣಾಮ ಇರುತ್ತೆ. ಸೊ ಇದು ಬಂದು ನೀವು ಹೆದರ್ಕೋಬೇಡಿ. ಮೇಯ್ನಾಗಿ ಬೇಬಿ ಹೊಟ್ಟೆಲಿ ಇದ್ರೂ ಇದೆಲ್ಲ ಆದ್ರೇ ಹೆಲ್ದಿ ಪ್ರೆಗ್ನೆನ್ಸಿನ. ಬೇಬಿ ಹೊಟ್ಟೆಲಿ ಫಾರ್ಮ್ ಆದಮೇಲೆ ವಾಮಿಟಿಂಗ್ ಇರಬೇಕು, ಮತ್ತು ತಲೆ ಸುತ್ತಬೇಕು ನಮಗೆ, ನೆಕ್ಸ್ಟ್ ಬಂದು ಏನು ತಿನ್ನೋದಕ್ಕೂ ವಾಕರಿಕೆ ಇರಬೇಕು, ಒಂಥರ ವಾಮಿಟಿಂಗ್ ಇರಲೇಬೇಕು, ಹಂಗಿದ್ರೇ ಅದು ಹೆಲ್ದಿ ಪ್ರೆಗ್ನೆನ್ಸಿ, ಇಲ್ಲಾಂದ್ರೆ ಅದು ಹೆಲ್ದಿ ಪ್ರೆಗ್ನೆನ್ಸಿ ಅಲ್ಲ ಅಂತ ಕೆಲವ್ರು ಫಿಕ್ಸ್ ಆಗಿಬಿಡ್ತೀರಾ. ಆ ಥರ ನೆಗೆಟಿವ್ ಆಗಿ ನೀವು ಯೋಚನೆ ಮಾಡಬೇಡಿ, ಇನ್ನೂ ಒಳ್ಳೇದೇ ಅಲ್ವಾ ನಿಮಗೆ. ಸೊ ವಾಮಿಟಿಂಗ್ ಇದ್ರೂ ಇಲ್ಲದೆ ಇದ್ರೂ ಅದೆಲ್ಲನೂ ಪ್ರೆಗ್ನೆನ್ಸಿಯನ್ನು ಅಫೆಕ್ಟ್ ಮಾಡಲ್ಲ. ಇನ್ನೂ ಹೇಳಬೇಕು ಅಂದರೆ ವಾಮಿಟಿಂಗ್ ಜಾಸ್ತಿ ಇತ್ತು ಅಂತಂದರೆ ನೀವು ತಿನ್ನೋ ಊಟ ಬಂದು ನಿಮಗೆ ಯಾವುದೂ ನೀವೇನು ಊಟ ಮಾಡ್ತಿರೋ ಅದು ಯಾವುದೂ ನಿಮ್ಮ ಮಗುಗೆ ಬಂದು ಕರೆಕ್ಟಾದ ರೀತಿಯಲ್ಲಿ ದಕ್ಕಲ್ಲ, ನ್ಯೂಟ್ರಿಯೆಂಟ್ಸ್ ಹೋಗಿ ಸೇರಲ್ಲ. ಇನ್ನು ವೆಯ್ಟ್ ಲಾಸ್ ಆಗ್ತೀರಾ, ಒಂದು 3 ಮಂತ್ಸ್ 4 ಮಂತ್ವರೆಗೂ ವೆಯ್ಟ್ ಲಾಸ್ ಆಗಿಬಿಡ್ತೀರಾ, ತುಂಬ ಸುಸ್ತು ವೀಕಾಗಿ ಕಾಣಿಸ್ತಾ ಇರ್ತೀರಾ. ಆದರೆ ಈ ವಾಮಿಟಿಂಗ್ ಇಲ್ಲದೆ ಇರೋರಿಗೆ ಏನು ಪ್ಲಸ್ ಪಾಯಿಂಟ್ ಅಂದರೆ ಚೆನ್ನಾಗಿ ಊಟ ಮಾಡ್ತೀರಾ, ಸುಸ್ತಿರೋದಿಲ್ಲ, ಏನೂ ಇರೋದಿಲ್ಲ, ಆರಾಮಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತೀರಾ. ನನಗೆ ಬಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸಿಕ್ಕಾಪಟ್ಟೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇತ್ತು, ವಾಮಿಟ್ ಕೂಡ ಇತ್ತು. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇತ್ತು, ವಾಮಿಟಿಂಗ್ ಆಗಲಿಲ್ಲ. ಇದು ಬಂದು ಒಂದೊಂದು ಪ್ರೆಗ್ನೆನ್ಸಿಗೂ ಚೇಂಜಸ್ ಆಗುತ್ತೆ, ಮಾರ್ಪಾಡಾಗುತ್ತೆ. ಸೊ ವಾಮಿಟ್ ಮಾಡಿದ್ರೇ ಹೆಲ್ದಿ ಪ್ರೆಗ್ನೆನ್ಸಿ, ವಾಮಿಟಿಂಗ್ ಇಲ್ಲ ಅಂದರೆ ಏನು ಅನ್ನೋ ಥರ ಯೋಚನೆ ಮಾಡಬೇಡಿ. ಇದು ಹಾರ್ಮೋನ್ಗಳ ವ್ಯತ್ಯಾಸ. ಸೊ ಏನಿದು HCG ಹಾರ್ಮೋನ್ ಏನಿದೆ, ಪ್ರೆಗ್ನೆಂಟ್ ಹಾರ್ಮೋನ್ಸ್ಗಳ ಒಂದು ಪ್ಲೇ ರೋಲಿಂದ ಈ ರೀತಿ ಆಗುವಂಥದ್ದು. ಸೊ ಇದು ಆದ್ರೇ ಒಳ್ಳೆಯದು, ಆಗದಿದ್ರೆ ಒಳ್ಳೆಯದ ಅನ್ನೋ ಥರ ಏನು ಇಲ್ಲ. ಇದರಲ್ಲಿ ಬಂದು ಯಾವುದೇ ರೀತಿ ಒಂದು ಇದಿಲ್ಲ, ಚಾಯ್ಸ್ ಇಲ್ಲ. ಆದರೆ ಇಟ್ಸ್ ಓಕೆ, ಮ್ಯಾನೇಜ್ ಮಾಡ್ಕೊಳ್ಳಿ. ಆಗಿಲ್ವಾ, ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮಗುನೂ ಬೆಳೆಸ್ಕೊಳ್ಳಿ, ನಿಮ್ಮನ್ನು ನೀವು ಹೆಲ್ದಿಯಾಗಿ ಇಟ್ಕೊಳ್ಳಿ ಅಷ್ಟೇ. ಹೊಟ್ಟೆ ಕಾಣಿಸೋದು ಅಷ್ಟೇ. ಕೆಲವ್ರಿಗೆ ಬೈ ಬರ್ತಿಂದಾನೆ ಹೊಟ್ಟೆ ತಿನ್ನಿರುತ್ತೆ, ಕೆಲವ್ರಿಗೆ ಥಿಕ್ನೆಸ್ ಇರುತ್ತೆ, ಮಗು ಬೆಳೆಯೋ ರೀತಿಯಲ್ಲಿರುತ್ತೆ, ಕೆಲವ್ರಿಗೆ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇರೋವಾಗ ಜಾಸ್ತಿ ಹೊಟ್ಟೆನೇ ಕಾಣಲ್ಲ ಅನ್ನೋ ಥರ ಹೇಳ್ತೀರಾ, ಕೆಲವ್ರಿಗೆ ಹೊಟ್ಟೆ ತುಂಬ ಜಾಸ್ತಿ ಕಾಣ್ತಿದೆ ಅಂತೀರಾ, ಕೆಲವ್ರಿಗೆ ಹೊಟ್ಟೆ ಕಾಣೋರಿಗೆ ಮಗು ವೆಯ್ಟ್ ಕಮ್ಮಿ ಇರುತ್ತೆ, ಹೊಟ್ಟೆ ಕಮ್ಮಿ ಇರೋರಿಗೆ ವೆಯ್ಟ್ ಒಂದು ಲೆವೆಲ್ಗೆ ಇರುತ್ತೆ ಮಗುದು. ಸೊ ಇದೆಲ್ಲನೂ ಬಂದು ಹೆಲ್ದಿ ಪ್ರೆಗ್ನೆನ್ಸಿ ಅನ್ನೋ ಥರ ಏನಿಲ್ಲ. ಸೊ ನೀವು ಸ್ಕ್ಯಾನಿಂಗಲ್ಲಿ ಮಗುಗೆ ಒಂದು ಒಳ್ಳೆ ಹೆಲ್ದಿ ಗ್ರೋತ್ ಇದೆ, ಮಗುಗೆ ವೆಯ್ಟ್ ಕರೆಕ್ಟಾಗಿದೆ, ಆ ವೀಕ್ಗೆ ಆ ಮಂತ್ಗೆ ಕರೆಕ್ಟಾಗಿದೆ ಅಂತ ಡಾಕ್ಟರ್ಸ್ ಹೇಳಿದ್ರೆ ಅಷ್ಟೇ ಸಾಕು. ಹೊಟ್ಟೆ ಮುಂದೆ ಇರಬೇಕು, ಇಲ್ಲ ತುಂಬ ಮುಂದೆ ಇದೆ ಆದರೆ ಮಗು ತೂಕ ಕಮ್ಮಿ ಇದೆ ಅನ್ನೋ ಥರ. ಸೊ ಈ ಥರ ಎಲ್ಲನೂ ಕೆಲವ್ರು ಯೋಚನೆ ಮಾಡ್ತೀರಾ. ಹೊಟ್ಟೆ ನಿಮಗೆ ಮುಂದೆ ಇದೆ ಅಂದರೆ ಆಲ್ರೆಡಿ ನಿಮಗೆ ಬೊಜ್ಜಿದ್ದಿರುತ್ತೆ, ಬೈ ಬರ್ತಿಂದಾನೆ ಥಿಕ್ನೆಸ್ ಜಾಸ್ತಿ ಇತ್ತಿರುತ್ತೆ, ನಿಮಗೆ ಹೊಟ್ಟೆ ಬೊಜ್ಜಿದ್ದಿರುತ್ತೆ, ಇಲ್ಲ ಊಟ ತಿನ್ನೋ ವೇರಿಯೇಷನ್ ಏನೇನು ತಿಂತೀರೋ, ಫ್ಯಾಟಿ ಫುಡ್ಸ್ ಆಯಿಲಿ ಫುಡ್ಸ್ ತಿನ್ನೋವಾಗ ನಿಮಗೆ ಹೊಟ್ಟೆ ಬೊಜ್ಜು ಜಾಸ್ತಿ ಆಗೋದಕ್ಕೆ ಚಾನ್ಸಸ್ ಇದೆ, ಇದೆಲ್ಲನೂ ಆಗುತ್ತೆ. ಸೊ ಹೊಟ್ಟೆ ಮುಂದೆ ಬರೋದು ಕಮ್ಮಿ ಇರೋದು ಮಗುವಿನ ಹೆಲ್ತನ್ನು ನಿರ್ಧಾರ ಮಾಡಲ್ಲ. ವಾಮಿಟಿಂಗು ಮತ್ತು ತಲೆ ಚಕ್ಕರ್ ಹೊಡೆಯೋದು ಇಂಥವೆಲ್ಲನೂ ಮಗುವಿನ ಹೆಲ್ತನ್ನು ಬಂದು ಇರೋದು ಇಲ್ದಿದ್ದು, ಅಂದರೆ ವಾಮಿಟಿಂಗ್ ಇರೋದು ಇಲ್ದಿದ್ದು ಬಂದು ಮಗುವಿನ ಹೆಲ್ತನ್ನು ಬಂದು ನಿರ್ಧಾರ ಮಾಡಲ್ಲ. ಮಗುವಿನ ಹೆಲ್ತನ್ನು ನಿರ್ಧಾರ ಮಾಡೋದು ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಒಂದು ಪೀಸ್ ಆಫ್ ಮೈಂಡು,
ತಿನ್ನುವಂತಹ ಊಟ, ಲೀಡ್ ಮಾಡುವಂಥ ಲೈಫ್ ಸ್ಟೈಲು, ಆ್ಯಂಡ್ ನೆಕ್ಸ್ಟು ಸ್ಲೀಪಿಂಗ್, ಏನು ಸ್ಲೀಪ್ ಮಾಡ್ತೀರ ದಿವಸಕ್ಕೆ 8 ಅವರ್ ನಿದ್ದೆ, ನೀವು ಮಾತಾಡೋ ಮಾತು, ನೀವು ಯೋಚನೆ ಮಾಡುವಂತಹ ಒಳ್ಳೆ ರೀತಿ, ಇದು ಎಲ್ಲನೂ ಮಗುವಿನ ಹೆಲ್ತನ್ನು ಬಂದು ನಿರ್ಧಾರ ಮಾಡೋದು. ಸೊ ಈ ಸಿಂಪ್ಟಮ್ಸ್ ಎಲ್ಲ ಏನು ಮಾಡಲ್ಲ. ನೀವು ಬೇಕಾದರೆ ಡಾಕ್ಟ್ರನ್ನ ಕೇಳಿ ವಿಸಿಟ್ ಮಾಡಿಬಿಟ್ಟು ಅವರೇ ನಿಮಗೆ ಸೊಲ್ಯೂಷನನ್ನು ಕೊಡ್ತಾರೆ. ಓಕೆನಾ? ಸೊ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಒಂದು ಡೌಟ್ ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.